ಕಂದ ನೀರು 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 ಸಕು ಕುಳಿ. ನೀರು ನೀರು ನೀರ ಏನಾಯ್ತಮ್ಮ? ತರ್ತೀನಿ ರಮ್ಮ. ನಿನ್ನ ಪ್ರಾಣಿ ಕಟ್ಟಾಕೋ ಹಾಗೆ ಹೀಗೆ ಕಟ್ಟಾಕಿದ್ದಾರೆ. ಇಷ್ಟು ಕ್ರೂರವಾದ ಶಿಕ್ಷೆನ ಯಾರಾದ್ರೂ ಕೊಡ್ತಾರಾ? ತಗೋ ಕೈ ಚಾಚಮ್ಮ. ಕುಡಿ, ಮೆಲ್ಲಗೆ ಮೆಲ್ಲ ಕುಡಿ. ಬಾಯರ್ಗೆ ಹೋಯ್ತಾ? ಸಕು ಸಕು ಕಂದ ಗಾಬರಿ ಆಗ್ಬೇಡಮ್ಮ. ನಾವು ಬಂದ್ಬಿಟ್ವಿ. ನಿಂಗೆ ಇನ್ಯಾವ ಭಯನೂ ಇಲ್ಲ. ಬೇಡ ಅಂದ್ರೂ ಯಾಕಮ್ಮ ಬಂದೆ ಇಲ್ಲಿಗೆ? ಅಯ್ಯೋ ಏನಿಲ್ಲಮ್ಮ, ನಾನು ಚೆನ್ನಾಗೇ ಇದ್ದೀನಿ. ಅದೇನಂದ್ರೆ ನಾನು ಮತ್ತೆ ವಿನಾಯಕ್ರಾವ್ ನಾವು ಕಣ್ಣ ಮುಚ್ಚಲೆ ಆಡ್ತಿದ್ವಿ ಅಮ್ಮ. ಕಣ್ಣ ಮುಚ್ಚಲನ? ಯಾಕಮ್ಮ ಇನ್ನೂ ಸುಳ್ಳು ಹೇಳ್ತಾ ಇದ್ಯಾ? ಕಣ್ಣ ಮುಚ್ಚಲೆ ಆಟದಲ್ಲಿ ಯಾರಾದ್ರೂ ಹೀಗ್ ಕಟ್ಟಾಕ್ತಾರ? ನಿಮ್ಗೆ ಅರ್ಥ ಆಗ್ತಿಲ್ಲ. ಈ ಊರಲ್ಲಿ ಹೀಗೆ ಆಟ ಆಡ್ತಾರೆ. ಸರಿ, ಒಳ್ಳೇದು. ನೋಡ್ದ್ಯಾ ಅವಳು ಹೇಗ್ ಮಾತಾಡ್ತಿದ್ದಾಳೆ ಅಂತ? ಎಂಥ ದಡ್ಡಿ ಅವಳು. ಅನವಶ್ಯಕವಾಗಿ ಅವ್ರಿಗೆ ಸುಳ್ಳು ಹೇಳ್ತಿದ್ದಾಳೆ, ನಿಜ ಹೇಳ್ತಿಲ್ಲ. ಇನ್ನೆಷ್ಟು ದಿನ ನಿಜ ಮುಚ್ಚಿಡ್ಬೇಕು ಅನ್ಕೊಂಡಿದ್ದಾಳೆ? ಇಲ್ಲೋಡಮ್ಮ, ದಿಗು ಇಲ್ದೆ ಇರೋದು ಒಳ್ಳೇದೇ ಆಯ್ತು. ಅವನಿದ್ದಿದ್ರೆ ಶಿವಪ್ಪ ಉಮಾನ ಮನೆ ಒಳಗ್ ಕರೆದ್ ಕೂರಿಸ್ತಿದ್ದ. ಅಯ್ಯೋ ದೇವ್ರೆ, ಇವ್ರಿಬ್ರು ಯಾವಾಗ ಬಂದ್ರು? ಈಗ ನಾನ್ ಇವ್ರಿಗೂ ಅಡ್ಗೆ ಮಾಡ್ಬೇಕಾ? ನಿನ್ ಬುದ್ಧಿಗಿಷ್ಟು ಬೆಂಕಿ ಬಿತ್ತು. ಅವ್ರು ಕುಡಿಯಕ್ ನೀರು ಕೊಡಲ್ಲ ನಾನು. ಅವರು ಮಗಳನ್ ನೋಡಕ್ ಬಂದ್ರೆ ನಿನ್ ಸಮಸ್ಯೆ ಏನು? ಸಂಪ್ರದಾಯದ ಪ್ರಕಾರ ಮಗಳ ಮನೇಲಿ ಊಟ ಮಾಡ್ಬಾರ್ದು, ನೀರು ಕುಡಿಬಾರ್ದು. ಮರ್ತೋಯ್ತಾ ವತ್ಸಲ? ಅದ್ ಸರಿ, ಅದೇನಾದ್ರೂ ತೊಗಲುಗುಂಬೆ ಆಟನ ನೋಡಕ್ ಬಂದ್ಬಿಟ್ಟಿದ್ಯಾ? ಹೋಗ್ ಕೆಲ್ಸ ನೋಡು. ಅನವಶ್ಯಕವಾದ ವಿಷಯಗಳಲ್ಲಿ ತಲೆ ಹಾಕ್ಬೇಡ. ನಿನ್ನ ದರಿದ್ರ ಸಲಹೆಗಳು ಇಲ್ಲಿ ಯಾರಿಗೂ ಬೇಕಾಗಿಲ್ಲ. ಹೋಗೋ. ಅಯ್ಯೋ ಚಿಕ್ಕಮ್ಮವ್ರೆ, ನೀವು ಸುಳ್ಳು ಹೇಳಿದ್ರೆ ದೊಡ್ಡಮ್ಮವರು ನಿಮ್ಮನ್ನ ಮರಕ್ಕೆ ಕಟ್ಟ ಹಾಕ್ತಾರೆ, ಸರಿನಾ? ನೀವು ಇವ್ರಿಗೆ ನಿಜ ಹೇಳಿ. ನಾನಂತೂ ಎಲ್ಲಾ ವಿಷಯಗಳನ್ನ ಹೇಳ್ಬಿಟ್ಟಿದ್ದೀನಿ. ಸಕು, ನಿಮ್ಮತ್ತೆ ಮರ್ಯಾದೆ ಉಳಿಸ್ಬೇಕು ಅಂತ ನೀನ್ ಎಷ್ಟೇ ಪ್ರಯತ್ನ ಪಟ್ರು ನಮಗ್ ನಿಜ ಗೊತ್ತಾಗೋಗಿದೆ ಅಮ್ಮ. ನಿನ್ನನ್ ಭೇಟಿ ಆದಾಗ ನೀನ್ ನನಗ್ ಸುಳ್ಳು ಹೇಳ್ದೆ. ಅತ್ತೆ ಅವ್ರ ಮನೆ ಒಳಗ್ ಸೇರಿಸ್ಕೊಂಡ್ರು ಅಂತ ಹೇಳ್ದೆ. ಯಾಕ್ ನನ್ನ ಹತ್ರ ಸುಳ್ಳು ಹೇಳ್ದೆ ಸಕ್ಕು? ನೀನು ಇಲ್ಲಿಗ್ ಬಂದಾಗಿಂದ ಇವತ್ತಿನವರೆಗೂ ಆಚೆನೆ ಇದೆಯಾ ಅಲ್ವಾ? ಏನ್ ಇಷ್ಟೊತ್ತು ಮಾತಾಡ್ತಿದ್ದಾರೆ? ಪಟ್ಪಟ ಅಂತ ಮಾತಾಡ್ ಮುಗಿಸ್ಬೇಕಲ್ವಾ? ಯಾವಾಗ ನೋಡಿದ್ರು ಎಲ್ರದು ಅಳು ಮುಖಗಳೇ. ಅದೇನಂದ್ರೆ ಅಪ್ಪ, ಇಲ್ಲಿರೋದಕ್ಕೆ ನನಗೆ ಯಾವ ತೊಂದ್ರೆನೂ ಇಲ್ಲ. ಯಾಕೆ ಸುಳ್ಳು ಹೇಳಿದೆ ಸಕ್ಕು? ನಾನು ನಿನ್ನ ಎಷ್ಟೊಂದು ಗಾಢವಾಗಿ ನಂಬಿದ್ದೆ. ನಾನ್ ನಿಜ ಹೇಳಿದ್ರೆ ನೀವಿಬ್ರು ಸಂಕಟ ಪಡ್ತೀರಾ ಅಂತ ಹೇಳಿಲ್ಲ ಅಪ್ಪ. ಅಪ್ಪ ಅದೇನಂದ್ರೆ ನಾನಿಲ್ಲಿ ಆರಾಮಾಗೇ ಇದ್ದೀನಿ, ನನ್ಗೇನು ತೊಂದ್ರೆ ಇಲ್ಲ. ಸಾಕು, ಇನ್ನೇನು ಮಾತಾಡ್ಬೇಡ. ನಾನು ಈಗಲೇ ನಿಮ್ಮ ಮತ್ತೆ ಅವ್ರ ಹತ್ರ ಮಾತಾಡ್ಬೇಕು ಸಕ್ಕು. ಅಪ್ಪ ಬೇಡ, ನೀವ್ ಹಾಗ್ ಮಾಡ್ಬೇಡಿ. ಅವ್ರು ನಿಮ್ಗೆ ಅವಮಾನ ಮಾಡ್ತಾರೆ. ನಾವು ಭೇಟಿ ಆದ್ವಿ ಅಲ್ವಾ, ಸಾಕು. ನನ್ಗೆ ಈ ತೃಪ್ತಿ ಸಾಕು. ಅಪ್ಪ ಅಮ್ಮ, ನೀವು ಹೊರಡಿ, ದಯವಿಟ್ಟು ಹೊರಡಿ. ನಿನ್ನ ಇಂಥ ಪರಿಸ್ಥಿತಿಯಲ್ಲಿ ಬಿಟ್ಟು ಅದು ಹೇಗೆ ಹೋಗೋದು? ಸಾಧ್ಯ ಇಲ್ಲ. ಅವ್ರ ಹತ್ರ ನಾನು ಮಾತಾಡ್ಲೇಬೇಕು. ಸೊಸೆ ಹತ್ರ ಈ ರೀತಿ ನಡ್ಕೊಳಕ್ ಸರಿನಾ? ಅಪ್ಪ ಬೇಡ ಅಪ್ಪ, ನಿಮಗ್ ಕೈ ಮುಗಿತೀನಿ, ಬೇಡ. ಸಕ್ಕು ನೋಡಮ್ಮ, ನನ್ ಮಾತ್ ಕೇಳು. ಅಪ್ಪ ಸರಿಯಾಗಿ ಹೇಳ್ತಾ ಇದಾರೆ. ನಿಮ್ ಮತ್ತೆ ಅವ್ರ ಜೊತೆ ಮಾತಾಡ್ಬೇಕು. ಅಪ್ಪ ಅಪ್ಪ ಬೇಡ. ಬೀಗ್ತಿ ಅವ್ರೆ, ಅಯ್ಯೋ ಅಪ್ಪ. ಬೀಗ್ತಿ ಅವ್ರೆ, ಬಾ ಅಮ್ಮ. ಬೀಗ್ತಿ ಅವ್ರೆ, ಬೀಗ್ತಿ ಅವ್ರೆ, ಮನೋರಮ ಅವ್ರೆ. ಅಯ್ಯೋ, ಹೆಸರು ಹಿಡಿದು ಕರಿತಾ ಇದ್ದೀರಾ? ದೊಡ್ಡಮ್ಮವ್ರೆ ಅಂತ ಕರೀರಿ, ಆಗ ಹೊರಗೆ ಬರ್ತಾರೆ. ಇಲ್ಲ ಅಂದ್ರೆ ಬರಲ್ಲ. ದೊಡ್ಡಮ್ಮ ಅವ್ರೆ, ನೋಡು, ಕರೀತಿದ್ದಾನೆ. ನಡಿ. ಯಾವಾಗ ಕರಿತಾನೋ ಅಂತ ಕಾಯ್ತಿದ್ದೆ. ಸರಿಯಾಗಿ ಮಾಡ್ತೀನಿ. ತೊಗ್ಲು ಗೊಂಬೆ ಆಟನ ಅಂತ ಕೇಳ್ತಾಳೆ. ಆ ಮನೋರಮಗೆ ನನ್ ಕಂಡ್ರೆ ಹೊಟ್ಟೆ ಕಿಚ್ಚು. ಅವರಿಬ್ರು ನಿಂತ್ಕೊಂಡು ಇಣ್ಕಿ ನೋಡ್ಬೋದು, ಆದ್ರೆ ನಾನ್ ನೋಡ್ಬಾರ್ದು. ಹೌದು, ಇವ್ರೆಲ್ಲೋದ್ರು?
ಇವ್ರು ಯಾವಾಗ್ಲೂ ಹೀಗೇನೆ, ಬೇಕಾದಾಗ ಕಣ್ಣಿಗೆ ಕಾಣಿಸಲ್ಲ. ಎಲ್ಲಿದ್ದಾರೆ ನೋಡ್ತೀನಿ. ಏನಂದ್ರೆ ಬೇಗ ಬನ್ನಿ. ಮನೆಗ್ ಬೆಂಕಿ ಬಿದ್ದ ಹಾಗೆ ಯಾಕೆ ಕೂಗಾಡ್ತಿದ್ಯಾ? ಬಿದ್ದಿದೇರಿ. ಏನೇ? ನೋಡಿ ಅಲ್ಲಿ ಸಕ್ಕು ಅವ್ರ ಅಪ್ಪ ಅಮ್ಮ. ನಾಟಕ ಶುರು ಆಗಿದೆ. ತುಂಬಾ ಚೆನ್ನಾಗಿದೆ, ನೀವ್ ನೋಡಲ್ವಾ? ಸರಿ, ನಾವಿಲ್ಲೇ ನಿಂತ್ಕೊಂಡ್ ಕೇಳಿಸ್ಕೊಳ್ಳೋಣ. ಬೇಡ, ಸ್ಪಷ್ಟವಾಗಿ ಕೇಳಿಸಲ್ಲ. ಒಂದ್ ಅಕ್ಷರನು ಬಿಡದೆ ಕೇಳಿಸ್ಕೋಬೇಕಲ್ವಾ? ಇಲ್ಲಿದ್ರೆ ಕೇಳಲ್ಲ, ಹತ್ರ ಹೋಗಿ ಕೇಳಿಸ್ಕೊಳ್ಳೋಣ. ಬಾ ಬಾ ಬಾ. ಏನಂದ್ರೆ ಏನ್ ನೀವು ಮನೋರಮ ಅವ್ರೆ, ನಿಮಗ್ ಕೋಪ ಬಂದ್ರೆ ನನ್ ಮಗಳನ್ನ ಕಂಬ ಕಟ್ ಹಾಕಿ ಮನುಷ್ಯತ್ವ ಇಲ್ದೆ ನಡ್ಕೋತೀರಾ? ಉಪಕಾರ ಮಾಡಿದೀವಿ ಅಂತ ಅನ್ಕೊಳ್ಳಿ. ನಿಮ್ಮ ಮಗಳು ನೀವು ಬಂದಿದ್ದೀರಾ ಅಂತ ಆ ಸ್ಥಿತಿಯಲ್ಲಿ ನಿಮಗ್ ಕಾಣಿಸ್ಬಾರ್ದು ಅಂತ ಬಾವಿಗೆ ಹಾರಕ್ ಹೋಗಿದ್ಲು. ಕೇಳಿ, ಹೌದೋ ಅಲ್ವೋ ಕೇಳಿ. ಇಲ್ಲ, ಅದು ಹಾಗಲ್ಲ. ಅಷ್ಟಕ್ಕೂ ಈ ಪರಿಸ್ಥಿತಿ ಯಾಕೆ ಬಂತು? ನೀವು ಹಿತ್ತಾಳೆ ಒಡವೆಗಳನ್ನ ಕೊಟ್ಟಿದ್ದಕ್ ಬಂತು. ನಾವ್ ತಪ್ಪು ಮಾಡದೇ ಇದ್ರು ನಿಮಗ್ ಹೊಸ ಒಡವೆಗಳನ್ನ ಮಾಡಿಸ್ಕೊಡ್ತೀವಿ ಅಂತ ಮಾತ್ ಕೊಟ್ಟಿದ್ವಿ ಅಲ್ವಾ? ಆದ್ರೂ ಕೂಡ ನೀವ್ ನಮ್ ಸಕ್ಕುನ ವಾಕ್ಯನ್ ಪೂರ್ತಿ ಮಾಡಿ ಯಾಕೆ ನಿಲ್ಲಿಸ್ಬಿಟ್ರಿ? ಸಕ್ಕುಗೆ ನಾನು ಹಿಂಸೆ ಕೊಡ್ತಿದ್ದೀನಿ, ಅದೇ ತಾನೇ? ನಮ್ಮಮ್ಮನ ಸಮಸ್ಯೆ ಒಳಗೆ ನೀವೇ ತಳ್ಳಿದ್ದು. ನಕಲಿ ಒಡವೆಗಳನ್ನ ಕೊಟ್ರಿ, ನಿಮ್ಮಿಂದಾನೇ ಈ ಜಗಳಗಳೆಲ್ಲ ಆಗ್ತಿರೋದು. ನೀವು ಚಿನ್ನದ ಒಡವೆಗಳನ್ನ ಕೊಡೋವರೆಗೂ ನಿಮ್ಮ ಮಗಳು ಸಕ್ಕುನ ನಾನ್ ಮನೆ ಒಳಗ್ ಸೇರ್ಸಲ್ಲ. ಈ ವಿಷಯ ನಿಮಗ್ ಮುಂಚೆನೆ ಸ್ಪಷ್ಟವಾಗಿ ಹೇಳಿದೀನಿ. ನಿಜಾನೇ, ನೀವ್ ನಮಗ್ ಹೇಳಿದಿರಾ, ಇಲ್ಲ ಅಂದಿಲ್ಲ. ಹಾಗಂತ ಚಿಕ್ಕ ಹುಡುಗಿನ ಯಾರಾದ್ರೂ ಹಿತ್ಲಲ್ಲಿ ಕಂಬ ಕಟ್ಟ ಹಾಕ್ತಾರಾ? ಇದು ಅನ್ಯಾಯ ಅಲ್ವಾ? ಸಕ್ಕು ನಿಮ್ಗೂ ಮಗಳ ತರಾನೇ ಅಲ್ವಾ? ನಿಮಗ ಅವಳ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ವಾ? ಯಾವತ್ತೋ ಒಂದಿನ ಕೋಪ ಬಂತು ಅಂತ ಶಿಕ್ಷೆ ಕೊಟ್ರೆ ಸಹಿಸ್ಕೋತಾಳೆ. ಆದ್ರೆ ಅವಳು 10 ದಿನಗಳಿಂದ ಮನೆ ಅಂಗಳದಲ್ಲಿ ಹಿತ್ಲಲ್ಲಿದ್ದಾಳೆ. ಅಷ್ಟು ಕಠಿಣವಾದ ಶಿಕ್ಷೆ ಹೇಗ್ ಕೊಟ್ರಿ? ಶಿವಪ್ಪ, ಮಾತು ಹತ್ತು ಬಸ್ತಲ್ಲಿರ್ಲಿ. ನಮ್ಮ ಅತ್ತಿಗೆ ಮುಂದೆ ಏರು ಧ್ವನಿಯಲ್ಲಿ ಮಾತಾಡಿದ್ರೆ ನಾವು ಸಹಿಸ್ಕೊಳ್ಳಲ್ಲ. ನಾನ್ ನೋಡ್ಕೋತೀನಿ. ಆ, ಇಂಥವ್ರನ್ನ ಹೇಗ್ ಬಗ್ಗಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೋಡು ಶಿವಪ್ಪ, ಹೀಗೆ ಗಂಟ್ಲು ಹರಿಯೋ ಹಾಗೆ ಕೂಗಾಡೋಕೆ ನನಗೂ ಬರುತ್ತೆ. ಅನುಮಾನ ಇದ್ರೆ ಅವಳನ್ನೇ ಕೇಳಿ. ಈ ಧ್ವನಿಲಿ ನೀವ್ ನನ್ ಜೊತೆ ಮಾತಾಡ್ಬೇಕು ಅನ್ಕೊಂಡ್ರೆ ನೀವಿಲ್ಲಿಂದ ಹೊರಟೋಗಿ. ನಿಮ್ಮ ಮಗಳನ್ನು ನಿಮ್ ಜೊತೆಲೆ ಕರ್ಕೊಂಡು ಹೋಗಿ. ನಿಮ್ಮಂಥವ್ರ ಜೊತೆ ವಾದ ಮಾಡಿ ನನ್ನ ಸಮಯ ವ್ಯರ್ಥ ಮಾಡ್ಕೊಳಕ್ ಇಷ್ಟ ಇಲ್ಲ. ಹೌದಮ್ಮ, ಇವ್ರ ಜೊತೆ ಮಾತಾಡೋದು ಸುಮ್ನೆ ವ್ಯರ್ಥ. ಚಿಗಣೆಗಳು ರಕ್ತ ಹೀರೋಕೆ ಬಂದಿದ್ದಾರೆ, ಒಡವೆಗಳನ್ನ ತರದೆ ಕೈ ಬೀಸ್ಕೊಂಡ್ ಬಂದಿದ್ದಾರೆ. ಯಮುನಾಥ್ಗೆ ನೀವು ನನಗೆ ಯಾವ ಶಿಕ್ಷೆ ಕೊಟ್ರು ಅನ್ಭವಿಸ್ತೀನಿ. ಆದ್ರೆ ದಯವಿಟ್ಟು ನಮ್ಮ ಅಮ್ಮ ಅಪ್ಪನಿಗೇನು ಅನ್ಬೇಡಿ. ನಾನೇನ್ ಮಾಡ್ಬೇಕು ಅಂತ ನೀನ್ ಹೇಳ್ಕೊಡ್ಬೇಡ. ಏನಂದ್ರೆ ಸಕ್ಕುಗೋಸ್ಕರ ನಿಮ್ ಕೋಪನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ನೀವು ಅವ್ರ ಹತ್ರ ಬೇಡ್ಕೊಳ್ಳಿ.